ಮೈಸೂರು ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಿಂದ ಸಿಎಂ ಸಿದ್ದರಾಮಯ್ಯಗೆ ಉಘೆ ಉಘೆ ಎನ್ನಲಾಗಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಮೆಗಾ ಎಲೆಕ್ಷನ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಚಾಮುಂಡೇಶ್ವರಿಯನ್ನ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಮೆಗಾ ಗೇಮ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಮೈಸೂರು ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಿಂದ ಸಿಎಂ ಸಿದ್ದರಾಮಯ್ಯಗೆ ಉಘೆ ಉಘೆ ಎನ್ನಲಾಗಿದೆ. ಚಾಮುಂಡೇಶ್ವರಿಯಲ್ಲಿ ವೀರಶೈವ ಲಿಂಗಾಯತರಾದ ನಾವು ಸಿದ್ದರಾಮಯ್ಯನನ್ನ ಬೆಂಬಲಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಪ್ರಮಾಣವನ್ನ ಮಾಡಿದ್ದಾರೆ ಮಹಾಸಭಾದ ಜಿಲ್ಲಾಧ್ಯಕ್ಷ ಹಿನಕಲ್ ಬಸವರಾಜ್. ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲಾ ವೀರಶೈವ ಸಂಘಟನೆಗಳು ಬಸವ ಬಳಗಗಳ ಪರವಾಗಿ ಆಣೆ ಪ್ರಮಾಣ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆದ್ರೆ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ಮನಸಾರೆ ಹಾಡಿ ಹೊಗಳಿದ್ದಾರೆ ಮಹಾಸಭಾದ ಅಧ್ಯಕ್ಷರು. ಸಿಎಂ ಸಿದ್ದರಾಮಯ್ಯ ವೀರಶೈವ ಲಿಂಗಾಯತರ ವಿರೋಧಿಯಲ್ಲ ಅಂತ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜರವರು ಹೇಳಿದ್ದಾರೆ. ಮಹಾಸಭಾದ ಅಧ್ಯಕ್ಷ ಹೊಗಳಿಕೆಯ ಸುರಿಮಳೆಯಿಂದ ಮಾತೇ ಬರದಂತೆ ಕೈಕಟ್ಟಿ ಕುಳಿತುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಸವ ಫಿಲಾಸಫಿ ಹೊಂದಿರತಕ್ಕಂಥವರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ಇವತ್ತಿನ ದಿನ ಅವರನ್ನ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಲಿಸಿ ಕಳುಹಿಸಬೇಕು. ಆ ಕೆಲಸವನ್ನ, ಆ ವಾಗ್ದಾನವನ್ನ ನಾವು ಇಲ್ಲಿ BML ಬಸವ ಸಮಿತಿ ಇದೆ, ವಿಕ್ರಾಂತ್ ಬಸವ ಸಮಿತಿ ಇದೆ, ರಾಮಕೃಷ್ಣ ಬಸವ ಸಮಿತಿ ಇದೆ, ಎಲ್ಲಾ ಬಸವ ಸಮಿತಿ ಅಧ್ಯಕ್ಷರುಗಳನ್ನ ಇಲ್ಲಿ ಸೇರಿಸಿ ಅವರಿಗೆ ಆ ಬಸವಣ್ಣನ ವಚನವನ್ನ ನೆನೆಸ್ತಾ ಅವರಿಗೆ ವಾಗ್ದಾನ ಮಾಡಿ ಪ್ರಮಾಣವನ್ನ ಮಾಡ್ತಾ ಇದ್ದೇವೆ. ನಮ್ಮ ಏನಿಲ್ಲಿ ರಾಮಕೃಷ್ಣ ನಗರ ಇರಬಹುದು, ದಟ್ಟಗಳ್ಳಿ ಇರಬಹುದು, ಚಾಮುಂಡೇಶ್ವರಿ ಸೇರಿದಂಗೆ ಸರೌಂಡಿಂಗ್ ಎಲ್ಲಾ ಕ್ಷೇತ್ರವಾರುಗಳಲ್ಲಿ ನಾವು ವೀರಶೈವ ಲಿಂಗಾಯತರೆಲ್ಲ ಕಾಯ ವಾಚ ಮನಸ ಕಂಕಣ ಬದ್ಧದಿಂದ ನಿಲ್ಲಿಸಿ ತಮ್ಮನ್ನು ನಾವು ಗೆಲ್ಸಿಕ್ಕೆ ಪಣ ತೊಡ್ತೀವಿ. ಆದರೆ ಮುಂದಿನ ದಿನಗಳಲ್ಲಿ ವೀರಶೈವರನ್ನ ಯಾವ ರೀತಿ ತಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜು, ಸಮುದಾಯದ ಓಲೈಕೆಗಾಗಿ ಒಂದು ರಾಜಕಾರಣ, ತಮ್ಮ ಒಂದು ಗೆಲುವಿಗಾಗಿ ಮತ್ತೊಂದು ರಾಜಕಾರಣವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ ಚಾಮುಂಡೇಶ್ವರಿ ಕ್ಷೇತ್ರ. ಏನ್ ಮ್ಯಾಜಿಕ್ ಮಾಡ್ಬಿಟ್ರ ಸಿದ್ದರಾಮಯ್ಯನವರು ಅಂತ? ಶಕುಂತಲಾ, ಖಂಡಿತವಾಗ್ಲೂ ಕೂಡ ಸಿಎಂ ಎಲ್ಲ ಮ್ಯಾಜಿಕ್ ಮಾಡ್ಬಿಟ್ರೆ ಅಂತಾನೆ ಅನ್ನಿಸ್ತಾ ಇರುವಂತದ್ದು ನನಗೆ. ಯಾಕಂದ್ರೆ ಈಗ ಒಂದು 10-15 ದಿನಗಳ ಹಿಂದೆ ಏನು ಸಿಎಂ ಮುಂಭಾಗದಲ್ಲಿ ನಿಂತು ಸಿಎಂ ಅವರನ್ನ ಮನಸಾ ಇಚ್ಛೆ ಹೊಗಳ್ತಾ ಇರುವಂತಹ ಮೈಸೂರಿನ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರುವಂತಹ ಹಿನಕಲ್ ಬಸವರಾಜ್ 15 ದಿನಗಳ ಹಿಂದೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸಿದ್ದರಾಮಯ್ಯ ವೀರಶೈವ ಲಿಂಗಾಯತರನ್ನ ಒಡೆದ್ರು, ನಮ್ಮನ್ನ ತಮ್ಮ ರಾಜಕಾರಣಕ್ಕೋಸ್ಕರವಾಗಿ ನಮ್ಮ ಧರ್ಮವನ್ನ ಒಡೆದ್ರು ಅನ್ನುವಂತ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆದ್ರೆ ದಿಢೀರ್ನೆ ಈಗ ಸಿದ್ದರಾಮಯ್ಯನವರು ಬಂದ್ರೆ ಮಾತ್ರ ಈ ರಾಜ್ಯ ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೇವೆ. ನಾವು ಮಾತ್ರ ಅಲ್ಲ, ಇಡೀ ಮೈಸೂರು ಚಾಮುಂಡೇಶ್ವರಿ ಭಾಗದಲ್ಲಿರುವಂತಹ ಎಲ್ಲಾ ಬಸವ ಬಳಗಗಳ ಒಕ್ಕೂಟಗಳಿಂದಲೂ ಕೂಡ ನಾವು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತೇವೆ ಅನ್ನುವಂತಹ ಪ್ರಮಾಣವನ್ನ ಸಿದ್ದರಾಮಯ್ಯನವರ ಮುಂದೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಲಿಂಗವನ್ನ ಕಟ್ಕೊಂಡಿಲ್ಲ, ಆದ್ರೆ ಲಿಂಗಾಯತ ಧರ್ಮದ ಎಲ್ಲಾ ತತ್ವಗಳನ್ನು ಕೂಡ ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ. ನಾವು ಲಿಂಗ ಕಟ್ಕೊಂಡು ಲಿಂಗಾಯತ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತೇವೆ ಅಂತ ಮನಸಾ ಇಚ್ಛೆ ಹೊಗಳ್ತಾರೆ. ಈ ರೀತಿಯಾಗಿ 15 ದಿನಗಳಲ್ಲಿ ಯಾವ ಬದಲಾವಣೆಗಳಾದವೋ ನಿಜಕ್ಕೂ ಕೂಡ ಆಶ್ಚರ್ಯ. ಆದ್ರೆ ಸಿದ್ದರಾಮಯ್ಯನವರ ಈ ಒಂದು ಗೇಮ್ ಪ್ಲಾನ್ ಏನಿದೆ, ಇದು ಅವರ ರಾಜಕೀಯ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವವಾದಂತಹ ಒಂದು ಗೇಮ್ ಪ್ಲಾನ್. ಶಕುಂತಲಾ, ಈಗ ಮೈಸೂರು ಭಾಗದಲ್ಲಿ ಸುಮಾರು 55,000ಕ್ಕೂ ಹೆಚ್ಚು ಲಿಂಗಾಯತ ಮತಗಳಿದೆ. ಆದ್ರೆ ಯಾರು ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿಲ್ಲ ಅನ್ನುವಂತಹ ಮಾಹಿತಿಗಳಿತ್ತು. ಜೊತೆಗೆ ಧರ್ಮ ರಾಜಕಾರಣದಲ್ಲೂ ಕೂಡ ಅವರು 2 ಭಾಗವನ್ನ ಮಾಡಬಿಟ್ಟಿದ್ರು. ಸೊ ಹಾಗಾಗಿ ವೀರಶೈವರು ಸಿದ್ದರಾಮಯ್ಯನವರಿಗೆ ವೋಟ್ ಹಾಕುವುದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈ ಬೆಳವಣಿಗೆ ನೋಡಿದ್ರೆ ಏನಾದ್ರೂ ಮೋಡಿ ಮಾಡ್ಬಿಟ್ರಾ, ಹೇಗೆ ಅವ್ರನ್ನ ತೆಕ್ಕೆಗೆ ತಗೊಂಡ್ರು, ಹೇಗೆ ಸಪೋರ್ಟ್ ಮಾಡೋ ಹಾಗಾಯ್ತು ಅಂತ?
ಶಕುಂತಲೆ, ಯಾರು ಇಲ್ಲ ಅಂತ ಸಾರಾಸಗಟಾಗಿ ಹೇಳೋದಕ್ಕೆ ಬರೋದಿಲ್ಲ ಲಿಂಗಾಯತರು ಸಿದ್ದರಾಮಯ್ಯನವರ ಪರವಾಗಿ. ಆದ್ರೆ ಬಹುತೇಕ ಸಂಖ್ಯೆಯ ಲಿಂಗಾಯತರು ಸಿದ್ದರಾಮಯ್ಯನವರ ಪರವಾಗಿಲ್ಲ ಅನ್ನುವಂತಹ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇರುವಂತದ್ದು. ಕೇಳಿ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಹೆಚ್ಚಿದೆ. ಜೊತೆಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಲಿಂಗಾಯತರ ಪ್ರಾಬಲ್ಯ ಇದೆ. ಇಂತಹ ಸಂದರ್ಭದಲ್ಲಿ ಲಿಂಗಾಯತರು ಸಿದ್ದರಾಮಯ್ಯನವರ ಪರವಾಗಿ ಇರೋದಿಲ್ಲ ಅನ್ನುವಂತಹ ಮಾತುಗಳು ಇರುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ, ಕೇವಲ ವೀರಶೈವ ಮಹಾಸಭಾ ಮಾತ್ರ ಅಲ್ಲ, BML ಅಂದ್ರೆ ಇದನ್ನ ಇನ್ಕಲ್ ಬಸವರಾಜ್ ಅವರೇ ಹೇಳ್ತಾ ಇರುವಂತದ್ದು. BML ಬಸವ ಬಳಗ ಇರ್ಬೋದು ಅಥವಾ ಬೇರೆ ಬೇರೆ ಬಸವ ಬಳಗಗಳಿರ್ಬೋದು, ಎಲ್ಲ ಬಸವ ಬಳಗಗಳ ಪರವಾಗಿ ನಾನು ಈ ವಾಗ್ದಾನವನ್ನ, ಈ ಪ್ರಮಾಣವನ್ನ ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ತನುಮನವಾಗಿ ನಿಮ್ಮ ಪರವಾಗಿ ನಿಲ್ತೇವೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಮನವೊಲಿಕೆಗಳು, ಅದು ಯಾವ ರೀತಿಯ ಮನವೊಲಿಕೆಗಳು ಅದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನ ಸಿದ್ದರಾಮಯ್ಯನವರೇ ಕೊಡಬೇಕು, ಇಲ್ಲಾಂದ್ರೆ ಇನ್ಕಲ್ ಬಸವರಾಜ್ ಅವರೇ ಕೊಡಬೇಕಾಗುತ್ತೆ. ಆದ್ರೆ ಒಂದೊಂದು ಸತ್ಯ, ನಿಜಕ್ಕೂ ಕೂಡ ಮೋಡಿ ಆಗಿರುವಂತದ್ದು ಸ್ಪಷ್ಟ. ಇಲ್ಲದೇ ಇದ್ರೆ 15 ದಿನಗಳ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ಸುದ್ದಿಗೋಷ್ಠಿಯನ್ನ ಮಾಡಿದವರು 15 ದಿನಗಳಲ್ಲೇ ಸಿದ್ದರಾಮಯ್ಯನವರನ್ನ ಮನಸಾ ಇಚ್ಛೆ ಹೊಗಳ್ತಾರೆ ಅನ್ನೋದಾದ್ರೆ ಅದು ಮೋಡಿ ಅಲ್ಲದೆ ಮತ್ತೇನು ಅಲ್ಲ. ಶಕುಂತಲಾ, ಓಕೆ, ಥ್ಯಾಂಕ್ ಯು KP ನಾಗರಾಜು. ಈಗಾಗಲೇ ವೀರಶೈವರು ಕೂಡ ಹೇಳಿದ್ದಾರೆ, ಕಾಯ ವಾಚ ಮನಸ ನಾವು ನಿಮ್ಗೆ ಸಪೋರ್ಟ್ ಮಾಡಿದೀವಿ ಅಂತ. ಎಲ್ಲೋ ಒಂದ್ ಕಡೆ ಮೋಡಿ ಮಾಡ್ಬಿಟ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಸವ ಫಿಲಾಸಫಿ ಹೊಂದಿರತಕ್ಕಂಥವರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ಇವತ್ತಿನ ದಿನ ಅವರನ್ನ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಲಿಸಿ ಕಳುಹಿಸಬೇಕು. ಆ ಕೆಲಸವನ್ನ, ಆ ವಾತಾವರಣವನ್ನ ನಾವು ಇಲ್ಲಿ BML ಬಸವ ಸಮಿತಿ ಇದೆ, ವಿಕ್ರಾಂತ್ ಬಸವ ಸಮಿತಿ ಇದೆ, ರಾಮಕೃಷ್ಣ ಬಸವ ಸಮಿತಿ ಇದೆ, ಎಲ್ಲಾ ಬಸವ ಸಮಿತಿ ಅಧ್ಯಕ್ಷರುಗಳನ್ನ ಇಲ್ಲಿ ಸೇರಿಸಿ ಅವರಿಗೆ ಆ ಬಸವಣ್ಣನ ವಚನವನ್ನ ನೆನೆಸ್ತಾ ಅವರಿಗೆ ವಾಗ್ದಾನ ಮಾಡಿ ಪ್ರಮಾಣವನ್ನ ಮಾಡ್ತಾ ಇದ್ದೇವೆ. ನಮ್ಮ ಏನಿಲ್ಲಿ ರಾಮಕೃಷ್ಣ ನಗರ ಇರಬಹುದು, ದಟ್ಟಗಳ್ಳಿ ಇರಬಹುದು, ಚಾಮುಂಡೇಶ್ವರಿ ಸೇರಿದಂಗೆ ಸರೌಂಡಿಂಗ್ ಎಲ್ಲಾ ಕ್ಷೇತ್ರವಾರುಗಳಲ್ಲಿ ನಾವು ವೀರಶೈವ ಲಿಂಗಾಯತರೆಲ್ಲ ಕಾಯ ವಾಚ ಮನಸ ಕಂಕಣ ಬದುಕಿನಿಂದ ನಿಲ್ಲಿಸಿ ತಮ್ಮನ್ನ ನಾವು ಗೆಲ್ಸಿಕ್ಕೆ ಪಣ ತೊಡ್ತೀವಿ. ಆದರೆ ಮುಂದಿನ ದಿನಗಳಲ್ಲಿ ವೀರಶೈವರನ್ನ ಯಾವ ರೀತಿ ತಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಣಕ್ಕೆ